ಇನ್ನು ರಾಜ್ಯ ಸರ್ಕಾರದಿಂದ ಬೆಲೆ ಏರಿಕೆಯ ಪರ್ವ ನಡೀತಾ ಇದೆ ಅಂತ ಹೇಳಿ ಹಾಲಿನ ದರ ಏರಿಕೆ ಪ್ರಸ್ತಾಪಕ್ಕೆ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಹಾಲಿನ ದರ ಏರಿಸೋದಕ್ಕೆ ಕಾಂಗ್ರೆಸ್ ಸರ್ಕಾರ ಪ್ಲಾನ್ ಮಾಡ್ಕೊಳ್ತಾ ಇದೆ, ರಾಜ್ಯ ಸರ್ಕಾರ ಬೆಲೆ ಏರಿಕೆಯ ಪರ್ವ ನಡೆಸ್ತಾ ಇದೆ ಅಂತ ಹೇಳಿ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಗಾಳಿಗೂ ಟ್ಯಾಕ್ಸ್ ಹಾಕೋ ಕಾಲ ದೂರ ಇಲ್ಲ. ಸ್ಟಾಂಪ್ ತೆರಿಗೆ, ಅಬಕಾರಿ ತೆರಿಗೆ ಈಗಾಗಲೇ ಹೆಚ್ಚಿಸ್ಬಿಟ್ಟಿದ್ದಾರೆ. 15,000 ಕೋಟಿ ಹೊಸ ತೆರಿಗೆಯನ್ನು ಹಾಕಿದ್ದಾರೆ ಇವರು. ಹಾಲಿನ ದರ, ನೀರಿನ ದರ ಎಲ್ಲದರಲ್ಲೂ ಕೂಡ ಹೆಚ್ಚಳ ಮಾಡ್ತಿದ್ದಾರೆ. ಜನ ಬಳಸುವಂತಹ ಎಲ್ಲ ವಸ್ತುಗಳ ದರ ಏರಿಕೆಯಾಗಿದೆ ಅಂತ ಕಿಡಿಕಾರಿದ್ದಾರೆ. ಬಜೆಟಲ್ಲಿ ಸುಮಾರು 15,000 ಕೋಟಿಗಿಂತ ಹೆಚ್ಚು ಹೊಸ ತೆರಿಗೆಗಳನ್ನು ಹಾಕಿದರು, ಜನರ ಮೇಲೆ ಭಾರ ಮಾಡಿದರು. ಈಗ ಬಜೆಟ್ ನಂತರ ಮತ್ತೆ ಸ್ಟ್ಯಾಂಪ್ ಡ್ಯೂಟಿಯಲ್ಲಿ ಮತ್ತು ಹಾಲಿನ ದರದಲ್ಲಿ, ನೀರಿನ ದರದಲ್ಲಿ ಎಲ್ಲದರಲ್ಲೂ ಇವತ್ತು ಹೆಚ್ಚಿಗೆ ಮಾಡ್ತಾನೇ ಬರ್ತಾ ಇದ್ದಾರೆ. ಈ ಸರ್ಕಾರ ಬೆಲೆ ಏರಿಕೆಯ ಪರ್ವ ಪ್ರಾರಂಭ ಮಾಡಿದೆ. ಜನಸಾಮಾನ್ಯರ ಬಳಕೆ ಮಾಡುವಂಥ ಎಲ್ಲ ಪದಾರ್ಥಗಳು ಗಗನಕ್ಕೇರಿದ್ದಾವೆ. ಗಾಳಿಗೆ ಬಂದ್ಬಿಟ್ಟು ಎಲ್ಲಕ್ಕೂ ಟ್ಯಾಕ್ಸ್ ಆಗುತ್ತೆ. ನಾವು ಸೇವೆ ಮಾಡುವಂಥ ಗಾಳಿ, ಅದಕ್ಕೆ ಟ್ಯಾಕ್ಸ್ ಹಾಕುವಂಥ ಕಾಲ ದೂರಿಲ್ಲ ಅಂತ ಅನಿಸ್ತದೆ. ಈ ಸರ್ಕಾರ ಮುಂದುವರೆದು